ಕರಳು ಹಾಗೂ ಕೊರಳಿನ ಮಾತುಗಳ ನಡುವೆ ವ್ಯತ್ಯಾಸ ತಿಳಿಯುವುದು ಅಗತ್ಯ ಅಂತ ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು. ಬಡವರ ಸೇವೆ ಮಾಡುವುದರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು. ಆತ್ಮಪೂರ್ವಕ ಸೇವೆ ಸದಾಕಾಲ ಸಾರ್ಥಕ ಹಾಗೂ ಅವರು ಶಾಸಕರ ಸಕ್ರಿಯತೆಯನ್ನು ಮೆಚ್ಚಿಕೊಂಡು ಇಂತಹ ಸೇವೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಹೆಚ್ಚಿನ ಮಹತ್ವ ನೀಡುವುದಾಗಿ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಹೇಳಿದರು. ನಮ್ಮ ಸಕಲೇಶ್ವರ ತಾಲೂಕಿನ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಶಾಸಕರಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು 44 ವಸಂತಗಳನ್ನ ಪೂರ್ಣ ಪ್ರಮಾಣವಾಗಿ ಭಗವಂತ ಕೊಟ್ಟಂತ ಅವಕಾಶಗಳನ್ನು ಸಾರ್ಥಕ ಪಡಿಸ್ಕೊಂಡು ಇವತ್ತು 45ನೇ ವರ್ಷದ ಜನ್ಮದಿನವನ್ನ ಆಚರಣೆ ಮಾಡುವಂತ ಎಲ್ಲ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಪರಮಪೂಜ್ಯ ಮಹಾಸನ್ನಿಧಿಯವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈಗಾಗಲೇ ಇನ್ನೂ ಅನೇಕ ಸ್ವಾಮಿಗಳ ದರ್ಶನ ಆಶೀರ್ವಾದ ಮಾಡಿ ಇವತ್ತು ಮಂಜಣ್ಣವರ ಬಗ್ಗೆ ಸಾಕಷ್ಟು ಅಭಿಮಾನ ಇಟ್ಕೊಂಡು ಅವರ ಕಾರ್ಯಕರ್ತರು ಎಲ್ಲ ಸಮುದಾಯದ ನಮ್ಮ ಸಕಲೇಶ್ವರದ ಎಲ್ಲ ಆಸ್ತಿಕ ಸದ್ಭಕ್ತರವರೇ ಪತ್ರಿಕಾ ಸಂಘಿತರೆ ಉಚಿತ ಆರೋಗ್ಯ ತಪಾಸಣಾ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಬಂದಿರುವಂತಹ ನಮ್ಮ ಹಾಸನ ಹಿಂಸ ಎಲ್ಲ ನಮ್ಮ ಡಾಕ್ಟರ್ ಸಿಬ್ಬಂದಿ ವರ್ಗದವರೇ ಶ್ರದ್ಧೆಯ ತಾಯಂದಿರೆ ಮಂಜಣ್ಣನವರ ಅಭಿಮಾನ ಬಳಗದವರೇ ಯುವಕರೇ ಹಿರಿಯರೇ ಶ್ರದ್ಧೆಯ ತಾಯಿಂದಿದೆ ಎಲ್ಲ ಆತ್ಮಬಂಧುಗಳು. ಈಗಾಗಲೇ ತುಂಬಾ ಸಮಯ ಆಗಿದೆ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಸಮಯವನ್ನ ಸಾರ್ಥಕ ಮಾಡಿಕೊಂಡಿದ್ದೀವಿ ನಮ್ಮ ಸಕಲೇಶ್ವರ ತಾಲೂಕು. ಎಲ್ಲೋ ತನಕ ಜನಪ್ರಿಯ ಶಾಸಕರಾಗಿ ಗೆದ್ದ ನಂತರ ಜನೋಪಯೋಗಿ ಶಾಸಕ ಆಗ್ತಕ್ಕಂಥದ್ದು. ಎಲ್ಲೂ ಅವರಿಗೆ ಏನಾಗಬೇಕು ಅಂದ್ರೆ ಅವರು ಜನಪ್ರಿಯ ಶಾಸಕರಾಗಿರ್ಬೇಕು. ಗೆದ್ದ ನಂತರ ಜನರ ಉಪಯೋಗಿ ಶಾಸಕರಾಗಿ ಮುಂದುವರಿಬೇಕು. ಗೆಲ್ಲುವ ತನಕ ಯಾವುದೇ ಪಕ್ಷದ ಚಿಹ್ನೆಯನ್ನು ಇಟ್ಟುಕೊಂಡು ಗೆದ್ರೂ ಕೂಡ ಗೆದ್ದ ನಂತರ ಅವರ ಕೆಲಸ ಏನಾಗಬೇಕು ಅಂದ್ರೆ ಎಲ್ಲ ಜನಸಾಮಾನ್ಯರಿಗೆ ಉಪಯೋಗವಾಗುವಂತ ಕೆಲಸವನ್ನ ಮಾಡತಕ್ಕಂತ ವ್ಯಕ್ತಿ ಆ ಶಾಸಕರಾಗಬೇಕು. ಅತ್ಯಂತ ಸರಳ ವ್ಯಕ್ತಿತ್ವ. ಏಕೆಂದ್ರೆ ಮಂಜುನಾಥರವರು ಗೆಲ್ಲುವುದಕ್ಕಿಂತ ಮೊದಲೇ ನಮಗೆ ಅತ್ಯಂತ ಆತ್ಮೀಯರಾಗಿದ್ದಂಥವರು. ಸ್ವರ್ಗ ಎಲ್ಲಿದೆ ಅಂತ ಅಲ್ಲಿದೆ ಇಲ್ಲಿದೆ ಅನ್ನೋದಕ್ಕಿಂತನೂ ನಮ್ಮ ಮನೆ ಯಾವ ಸ್ವರ್ಗ ಆಗುತ್ತೆ ಅಂದ್ರೆ ಹೆಚ್ಚಾಗಿರ್ತಕ್ಕಂಥ ನಮ್ಮ ಮನೆ ಹಣ ಖರ್ಚಿಗೆ ಸ್ವಲ್ಪ ಹಣಕಾಸು ಇವೆರಡಿದ್ರೆ ಅಲ್ಲ, ಮುಖ್ಯವಾಗಿ ಇಚ್ಛೆಯನ್ನು ಅರಿತು ಬಾಳುವ ಸತಿ ಇರಲ್ಲ. ನಮ್ಮ ಇಚ್ಛೆಯನ್ನು ಅರಿತುಕೊಂಡು ಬಾಳ್ತಕ್ಕಂಥ ಹೆಂಡತಿ ಇದ್ರೆ ಸ್ವರ್ಗ ಬೇರೆ ಕಡೆ ಎಲ್ಲೂ ಇಲ್ಲ ಅಂದ್ರೆ ನಮ್ಮಲ್ಲೇ ಸ್ವರ್ಗ ಇರುತ್ತೆ ಅಂತ ಹೇಳಿ ಆ ರೀತಿಯಲ್ಲಿ ಅವರು ಯೋಗ ಒಳ್ಳೆಯ ಸಂಸ್ಕಾರದಲ್ಲಿ ಮಾಡುವಂತಹ ಸತಿಯನ್ನು ಕೂಡ ಕೈಗೊಂಡಿದ್ದಾರೆ. ವೇದಿಕೆಯಲ್ಲಿ ಸಂಕಲಾಪುರ ಮಠದ ಕಿರಿಯ ಶ್ರೀ ಶಾಂತವೀರ ಮಲ್ಲಿಕಾರ್ಜುನ ಸ್ವಾಮೀಜಿ, ಹಾಸನ ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ್ ಸ್ವಾಮೀಜಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್, ಮುಖಂಡರಾದ ಪ್ರತಾಪ್, ಒಳ್ಳಹಳ್ಳಿ ಅಶ್ವಥ್, ನೇತ್ರಾವತಿ, ಮಂಜುನಾಥ್, ಹಾಸನ ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಮುಂತಾದವರು ಹಾಜರಿದ್ದರು.